ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಫೈನಲ್ ಇಯರಲ್ಲಿ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಎರಡು ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ 4 ಯೂನಿಟ್ ಇರುತ್ತೆ, ಪೇಪರ್ 6ಅಲ್ಲಿ 4 ಯೂನಿಟ್ ಇರುತ್ತೆ. ಪೇಪರ್ 5ಅಲ್ಲಿ ಇರುವಂಥ 2 ಯೂನಿಟ್ 1 ಆ್ಯಂಡ್ ಯೂನಿಟ್ 2ದು ಕಂಪ್ಲೀಟ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಯೂನಿಟ್ 3ನಲ್ಲಿ ಫೇಸ್ ರೂಲ್ ಅಂತ ಬರುತ್ತೆ, ಅದರದ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಆಫ್ ಪ್ರೆಷರ್ ಆನ್ ಟ್ರಿಪಲ್ ಪಾಯಿಂಟ್. ನಿಮ್ಮ ಸಿಸ್ಟಮ್ ಪ್ರಕಾರ, ನಿಮ್ಮ ಸಿಲೆಬಸ್ ಪ್ರಕಾರ ಸಿಂಗಲ್ ಸಿಸ್ಟಮ್ದು 2 ಓದಬೇಕು. ಒಂದು ವಾಟರ್ ಸಿಸ್ಟಮ್ ಒಂದು ಓದಬೇಕು, ಸಲ್ಫರ್ ಸಿಸ್ಟಮ್ ಒಂದು ಓದಬೇಕು. ಸೊ ಈ ವಾಟರ್ ಸಿಸ್ಟಮ್ ಏನಿದೆಯಲ್ಲ ಅದರದ್ದು ನೀವು ಕನ್ಸಿಡರ್ ಮಾಡೋದಾದರೆ ಅದರಲ್ಲಿ ಟ್ರಿಪಲ್ ಪಾಯಿಂಟ್ ಅಂತ ಬರುತ್ತೆ. ಅದನ್ನು ಹಿಂದಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಆ ಟ್ರಿಪಲ್ ಪಾಯಿಂಟ್, ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆನ್ ಟ್ರಿಪಲ್ ಪಾಯಿಂಟ್, ಅದನ್ನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ಒಟ್ಟು ಟ್ರಿಪಲ್ ಪಾಯಿಂಟ್ ಅಂದರೆ ಏನು ಅಂತಂದರೆ, ದಟ್ಸ್ ಅ ಪಾಯಿಂಟ್ ವೇರ್ ಆಲ್ ದಿ 3 phases ವಿಲ್ ಕೋ ಎಕ್ಸಿಸ್ಟ್. ನಾನು ಮುಂಚೆನೇ ಹೇಳ್ದಂಗೆ ನಾನು ವಾಟರ್ ಸಿಸ್ಟಮ್ ತೊಗೊಳ್ತೀನಿ ಅಂತ. ವಾಟರ್ ಸಿಸ್ಟಮಲ್ಲಿ 1 ಕಾಂಪೊನೆಂಟ್ 3 phase ಸಿಸ್ಟಮ್. ಅದು ಒಂದು ಕಾಂಪೊನೆಂಟ್ ಇದೆ, 3 phases ಇದೆ. ಯಾವ್ಯಾವುದು ಅಂದರೆ ವಾಟರ್ ಇದೆ, ಐಸ್ ಇದೆ, ವಾಟರ್ ವೇಪರ್ಸ್ ಇದೆ. ಸೊ ಆ 3 ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ವೆನ್ ಯು ಡ್ರಾ ದಿ ಟೆಂಪ್ರೇಚರ್ ವರ್ಸಸ್ ಪಿ ಟಿ ಕರ್ವ್ ಬರೆದಾಗ ಆಲ್ ದಿ 3 ವಿಲ್ ಗೋಯಿಂಗ್ ಟು ಕೋ ಎಕ್ಸಿಸ್ಟ್ ಇನ್ ಎ ಪಾಯಿಂಟ್. ದಟ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಟ್ರಿಪಲ್ ಪಾಯಿಂಟ್. ಆ್ಯಕ್ಚುಲಿ ಇದು ಇನ್ವೇರಿಯಂಟ್, ಅಂದರೆ ಟೆಂಪರೇಚರ್ ಮೇಲೂ ಡಿಪೆಂಡೆಂಟ್ ಆಗಿಲ್ಲ, ಪ್ರೆಷರ್ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಅಂಥ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಇನ್ವೇರಿಯಂಟ್, ಅಂದರೆ ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಒ ಎ ಇದೆ, ಅದಕ್ಕೆ ವೇಪರೈಸೇಷನ್ ಕರ್ವ್ ಅಂತ ಕರಿತೀವಿ. ಒ ಬಿ ಅಂತಿದೆ, ಅದಕ್ಕೆ ಸಬ್ಲಿಮೇಷನ್ ಕರ್ವ್ ಅಂತ ಕರಿತೀವಿ. ಒ ಸಿ ಅಂತಿದೆ, ಅದಕ್ಕೆ ಏನಂತ ಕರಿತೀವಿ, ಫ್ರೀಸಿಂಗ್ ಕರ್ವ್ ಅಂತ ಕರಿತೀವಿ. ಸೊ ಈ 3 ಕರ್ವ್ಗಳು ಏನಾಗುತ್ತೆ ಅಂದರೆ ಮೀಟ್ ಅಟ್ ಎ ಪಾಯಿಂಟ್. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಆ ಟ್ರಿಪಲ್ ಪಾಯಿಂಟಲ್ಲಿ ಐಸು ಇರುತ್ತೆ, ವಾಟರು ಇರುತ್ತೆ, ವಾಟರ್ ವೇಪರ್ಸ್ ಇರುತ್ತೆ. 3 ಫೇಸಸ್ಸು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಕೋ ಎಕ್ಸಿಸ್ಟ್ ಆಗುತ್ತಲ್ಲ, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಟ್ರಿಪಲ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ is the temperature and pressure at which the 3 phases, gas, liquid, solid, of that substance coexist in a thermodynamic equilibrium. It's that temperature and pressure which is sublimation curve, fusion curve and vaporization curve will meet. ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ನಾನು ಮುಂಚೆನೇ ಹೇಳಿದೆ, ಇಟ್ ಈಸ್ ಇನ್ವೇರಿಯಂಟ್ ಅಂತ ಹೇಳಿದೆ. ಈ ಪರ್ಟಿಕ್ಯುಲರ್ ಇದರಲ್ಲಿ ಏನಾಗುತ್ತೆ, ಪ್ರೆಷರು ಟೆಂಪ್ರೇಚರ್ ಮೇಲೆ ಡಿಪೆಂಡೆಂಟ್ ಆಗಲ್ಲ, ದಟ್ ರಿಮೈನ್ಸ್ ಸೇಮ್. ಟ್ರಿಪಲ್ ಪಾಯಿಂಟಲ್ಲಿ ಟೆಂಪ್ರೇಚರು ಪ್ರೆಷರು ಏನಾಗುತ್ತೆ, ಯಾವಾಗಲೂ ಸೇಮ್ ಇರುತ್ತೆ. ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ವಾಟರ್ ಸಿಸ್ಟಮಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ 0.075 ಡಿಗ್ರಿ ಸೆಂಟಿಗ್ರೇಡ್ ಏನಿರುತ್ತಲ್ಲ ಅದು ಆ ಟೆಂಪ್ರೇಚರ್ ಇರುತ್ತೆ. ಪ್ರೆಷರ್ ಎಷ್ಟಿರುತ್ತೆ ಅಂದರೆ 4.58 mm ಇರುತ್ತೆ. ಆ ಟ್ರಿಪಲ್ ಪಾಯಿಂಟಲ್ಲಿ ಎಷ್ಟು ಟೆಂಪ್ರೇಚರ್ ಇರುತ್ತೆ ಅಂದರೆ ಆ ಟೆಂಪ್ರೇಚರ್ ಇರುತ್ತೆ ಮತ್ತು ಆ ಪ್ರೆಷರ್ ಇರುತ್ತೆ. ಓಕೆ, ಆ ಟ್ರಿಪಲ್ ಪಾಯಿಂಟ್ ಇದೆ. ಆ ಟ್ರಿಪಲ್ ಪಾಯಿಂಟ್ ಏನಾಗಿದೆ, ಇನ್ವೇರಿಯಂಟ್, ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಪ್ರೆಷರ್ ಮೇಲೂ ಡಿಪೆಂಡೆಂಟ್ ಆಗಿಲ್ಲ, ಟೆಂಪರೇಚರ್ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಕಾನ್ಸ್ಟೆಂಟ್ ಪ್ರೆಷರು, ಕಾನ್ಸ್ಟೆಂಟ್ ಟೆಂಪ್ರೇಚರು ಅದಕ್ಕಿರುತ್ತೆ. ಸೊ ಆ ಟ್ರಿಪಲ್ ಪಾಯಿಂಟ್ ಬಂದಿರೋವಂಥ ಸಿಚುಯೇಷನ್ಗೆ ನಾನೇನು ಮಾಡ್ತೀನಿ, ಟೆಂಪರೇಚರು ಅಥವಾ ಪ್ರೆಷರ್ನ ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಗೇನ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದಿ ಫೇಸ್ ಡಯಾಗ್ರಾಮ್, ನಾವು ಜನರಲಿ ಏನು ಮಾಡ್ತೀವಿ, ಪ್ರೆಷರ್ ವರ್ಸಸ್ ಟೆಂಪರೇಚರ್ನ ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಸೊ ಆವಾಗ ಏನಾಗುತ್ತೆ, ಟೆಂಪರೇಚರು ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಅಥವಾ ಡಿಕ್ರೀಸ್ ಮಾಡಿದ್ರೆ ಟ್ರಿಪಲ್ ಪಾಯಿಂಟೆಲ್ಲ ಇರುವಂಥ 3 ಫೇಸ್ಗಳು ಇರುತ್ತಾ, ಚೇಂಜ್ ಆಗುತ್ತಾ ಅಂತ ವಿ ವಾಂಟ್ ಟು ಚೆಕ್. ಸೊ ನೀವೇನಾಗುತ್ತೆ, ಪ್ರೆಷರು ಮತ್ತು ಟೆಂಪ್ರೇಚರ್ ಎರಡೂ ನೀವು ಚೇಂಜ್ ಮಾಡ್ತೀರಾ ಅಂತ ಇಟ್ಕೊಂಡು. ಸೊ ನಾನು ಮುಂಚೆನೇ ಹೇಳ್ದಂಗೆ ಟ್ರಿಪಲ್ ಪಾಯಿಂಟಲ್ಲಿ ಏನಾಗಿರುತ್ತೆ, ಪರ್ಟಿಕ್ಯುಲರ್ ಟೆಂಪ್ರೇಚರ್ ಇದೆ, ಪರ್ಟಿಕ್ಯುಲರ್ ಪ್ರೆಷರ್ ಇದೆ. ಅದನ್ನು ನಾನೇನು ಮಾಡ್ತಾ ಹೋಗ್ತೀನಿ, ಚೇಂಜ್ ಮಾಡ್ತಾ ಹೋಗ್ತೀನಿ, ಬೋತ್ ಟುಗೆದರ್. ಪ್ರೆಷರ್ನು ಚೇಂಜ್ ಮಾಡ್ತೀನಿ, ಟೆಂಪ್ರೇಚರ್ನು ಚೇಂಜ್ ಮಾಡ್ತೀನಿ. ಆ 3 ಫೇಸ್ ಇರೋದು ಏನಾಗುತ್ತೆ ಆವಾಗ ಅಂದರೆ 2 ಫೇಸ್ ಆಗಿ ಕನ್ವರ್ಟ್ ಆಗುತ್ತೆ, 1 ಫೇಸು ಡಿಸಪಿಯರ್ ಆಗಿಬಿಡುತ್ತೆ. ಮತ್ತೊಂದು ಸಲ ಹೇಳ್ತೀನಿ, ಟ್ರಿಪಲ್ ಪಾಯಿಂಟಲ್ಲಿ ಏನಾಗಿರುತ್ತೆ, ನಿಮಗೆ 3 ಫೇಸಸ್ಸು ಇರುತ್ತೆ. ಯಾವ್ಯಾವುದು, ಐಸ್ ಇರುತ್ತೆ, ವಾಟರ್ ಇರುತ್ತೆ ಮತ್ತು water vapors irutte. All the three phases will be there at the triple point at a particular temperature, at a particular pressure.
ಸೊ ನಾನೇನು ಮಾಡ್ತೀನಿ, ಪ್ರೆಷರ್ನು ಮತ್ತು ಟೆಂಪ್ರೇಚರ್ನ ಐದರ್ ಐ ವಿಲ್ ಇನ್ಕ್ರೀಸ್ ಆರ್ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಆವಾಗ ಏನಾದರೂ ಮಾಡಿದ್ರೆ ಆ 3 ಫೇಸ್ ಇರೋದು 2 ಫೇಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ವೆದರ್ ಐ ಆಮ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದಿ ಪ್ರೆಷರ್ ಆರ್ ಟೆಂಪ್ರೇಚರ್. ಸೊ ಈ ಟ್ರಿಪಲ್ ಪಾಯಿಂಟ್ ಅಂತ ವರ್ಡ್ನ ಯಾರು ಕಾಯಿನ್ ಮಾಡಿದ್ದು ಅಂದರೆ ಜೇಮ್ಸ್ ಥಾಮ್ಸನ್ ಅನ್ನೋನು 1873ನಲ್ಲಿ ಇದನ್ನು ಮಾಡ್ತಾನೆ. ಸೊ ಈಗ ಸಿಚುಯೇಷನ್ನ ತೊಗೊಳ್ಳೋಣ. ಕೇಸ್ 1, ಬೋತ್ ಟೆಂಪ್ರೇಚರ್ ಪ್ರೆಷರ್ ಎರಡನ್ನೂ ಚೇಂಜ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ನೋಡ್ಕೊಳ್ಳಿ, ಟ್ರಿಪಲ್ ಪಾಯಿಂಟ್ ಇದೆ. ಟ್ರಿಪಲ್ ಪಾಯಿಂಟಲ್ಲಿ ಏನಾಗಿದೆ, ಯಾವುದೊಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಟ್ರಿಪಲ್ ಪಾಯಿಂಟ್ ಇದೆ, ಪರ್ಟಿಕ್ಯುಲರ್ ಪ್ರೆಷರಲ್ಲಿ ಟ್ರಿಪಲ್ ಪಾಯಿಂಟ್ ಇದೆ. ಆ ಪರ್ಟಿಕ್ಯುಲರ್ ಟೆಂಪ್ರೇಚರ್ನ ಬಿಟ್ಟು ಟೆಂಪ್ರೇಚರ್ ನಾನು ಏನು ಮಾಡ್ತೀನಿ, ಎರಡನ್ನೂ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದೆ, ಪ್ರೆಷರ್ನ ಇನ್ಕ್ರೀಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ, ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದೆ, ಪ್ರೆಷರ್ನು ನಾನು ಏನು ಮಾಡಿದೆ, ಪ್ರೆಷರ್ನ ಹೈ ಮಾಡಿದೆ ಅಂತ ಇಟ್ಕೊಳ್ಳೋಣ. ಅವಾಗ ನನಗೇನಾಗುತ್ತೆ, ಸಾಲಿಡು ಮತ್ತು ವೇಪರ್ ಫೇಸಲ್ಲಿ ನಿಮ್ಮದು ಇರುತ್ತೆ. ಟ್ರಿಪಲ್ ಇದ್ದಿದ್ದು ಏನಾಗುತ್ತೆ, ಸಾಲಿಡ್ ವೇಪರ್ ಫೇಸ್ಗೆ ಬಂದು ನಿಂತ್ಕೊಳ್ಳುತ್ತೆ. ಅಥವಾ ಪ್ರೆಷರ್ನ ನಾನು ಏನು ಮಾಡ್ತೀನಿ ಅಂತಂದರೆ ಲೋ ಮಾಡ್ತೀನಿ, ಟೆಂಪ್ರೇಚರ್ನ ಹೈ ಮಾಡ್ತೀನಿ ಅಂದರೆ ಆವಾಗ ನನಗೆ ಲಿಕ್ವಿಡು ಮತ್ತು ಸಾಲಿಡ್ ಸ್ಟೇಟಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಸೈಮಲ್ಟೇನಿಯಸ್ಲಿ ಟೆಂಪ್ರೇಚರ್ ಪ್ರೆಷರ್ ಮಾಡ್ತಾ ಇದ್ದೀನಿ ಅಂದಾಗ 3 ಫೇಸ್ ಇದೇನಾಗುತ್ತೆ, 2 ಫೇಸ್ ಆಗಿ ನಿಂತ್ಕೊಳ್ಳುತ್ತೆ, ಡಿಪೆಂಡಿಂಗ್ ಅಪಾನ್ ವೆದರ್ ಐ ಆಮ್ ಇನ್ಕ್ರೀಸಿಂಗ್ ದಿ ಟೆಂಪ್ರೇಚರ್ ಆರ್ ಡಿಕ್ರೀಸಿಂಗ್ ದಿ ಟೆಂಪ್ರೇಚರ್ ಆರ್ ಇನ್ಕ್ರೀಸಿಂಗ್ ಪ್ರೆಷರ್ ಆರ್ ಡಿಕ್ರೀಸಿಂಗ್ ದಿ ಪ್ರೆಷರ್. ಅದು ಫಸ್ಟ್ ಕೇಸ್ ಆಯಿತು. ಎರಡನೇ ಕೇಸ್ ತೊಗೊಳ್ಳೋಣ. ವೆನ್ ದ ಪ್ರೆಷರ್ ಇಸ್ ಲೋಯರ್ ಕೀಪಿಂಗ್ ದಿ ಟೆಂಪ್ರೇಚರ್ ಕಾನ್ಸ್ಟೆಂಟ್. ಆ ಟ್ರಿಪಲ್ ಪಾಯಿಂಟಲ್ಲಿರುವಂಥ ಟೆಂಪ್ರೇಚರ್ ಏನಿದೆಯಲ್ಲ 0.0075 ಡಿಗ್ರಿ ಸೆಂಟಿಗ್ರೇಡ್, ಅದನ್ನು ಚೇಂಜ್ ಮಾಡಲ್ಲ. ಆ ಟೆಂಪ್ರೇಚರ್ನ ಅಲ್ಲೇ ಉಳಿಸ್ಕೊಳ್ತೀನಿ. ಆದರೆ ಪ್ರೆಷರ್ ಮಾತ್ರ ಏನು ಮಾಡ್ತೀನಿ, ನಾನು ಲೋಯರ್ ಮಾಡ್ತಾ ಹೋಗ್ತೀನಿ. ಪ್ರೆಷರ್ ಲೋಯರ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಸೊ ನಿಂದು 2 ಫೇಸ್ಗಳು ಹೋಗ್ಬಿಟ್ಟು ಓನ್ಲಿ ವೇಪರ್ ಫೇಸ್ ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ಬೋತ್ ಅದರ್ 2 ಫೇಸಸ್ ವಿಲ್ ಡಿಸಪಿಯರ್. ಅಥವಾ ಅದು ಏನಾಗುತ್ತೆ, ಪ್ರೆಷರ್ ಲೋ ಆದಾಗ ಮತ್ತು ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆದಾಗ ಆ 2 ಫೇಸು ಏನಾಗುತ್ತೆ, ವೇಪರ್ ಫೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಟ್ರಿಪಲ್ ಪಾಯಿಂಟ್ ಇದ್ದಾಗ ಆ ಟ್ರಿಪಲ್ ಪಾಯಿಂಟ್ಗೆ ಆದಮೇಲೆ ಪ್ರೆಷರ್ನ ಲೋ ಮಾಡಿ ಟೆಂಪ್ರೇಚರ್ನ ಕಾನ್ಸ್ಟೆಂಟ್ ಆಗಿಟ್ಟರೆ ಓನ್ಲಿ 1 phase will appear, other 2 phases will disappear, or they going to convert themselves into other form. ಆ ಥರ ಆಗುತ್ತೆ. ದಿಸ್ ಇಸ್ ಕೇಸ್ ನಂಬರ್ 2. ಕೇಸ್ ನಂಬರ್ 3 ತೊಗೊಳ್ಳೋಣ. ಪ್ರೆಷರ್ನ ಇನ್ಕ್ರೀಸ್ ಮಾಡೋಣ, ಕೀಪಿಂಗ್ ದಿ ಟೆಂಪ್ರೇಚರ್ ಕಾನ್ಸ್ಟೆಂಟ್. ಅಗೇನ್ ಟೆಂಪ್ರೇಚರ್ನ ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದೀವಿ, ಪ್ರೆಷರ್ನ ಏನು ಮಾಡ್ತಾ ಇದ್ದೀವಿ, ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಚಿತ್ರದಲ್ಲಿ ನೋಡಿ ನೀವು, ಪ್ರೆಷರ್ ಟ್ರಿಪಲ್ ಪಾಯಿಂಟಲ್ಲಿ ಟೆಂಪ್ರೇಚರ್ ಏನಾಗಿದೆ, ಕಾನ್ಸ್ಟೆಂಟ್ ಉಟ್ಕೊಂಡಿದ್ದೀವಿ. ಆದರೆ ಪ್ರೆಷರ್ನ ಏನು ಮಾಡ್ತಾ ಇದ್ದೀವಿ, ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಆಸ್ ಅ ಪ್ರೆಷರ್ ಇನ್ಕ್ರೀಸಸ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ ದಿ ಲಿಕ್ವಿಡ್ ಫೇಸ್ ಮಾತ್ರ ಇರುತ್ತೆ, ವಾಟರ್ ಮಾತ್ರ ಆಗಿರುತ್ತೆ. ಅದರ್ 2 ಫಾರ್ಮ್ಸ್ ವಿಲ್ ಡಿಸಪಿಯರ್. ಸೊ ಆವಾಗ ಒಂದೇ ಒಂದು ಫೇಸ್ ನಿಮಗೆ ಬರ್ತಾ ಹೋಗುತ್ತೆ. ಅದೇ ಥರ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಸೊ ಈಗ ನಿಮಗೆ ಏನಾಗ್ತಾ ಇದೆ, ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ ಎಲ್ಲಿ ಬರ್ತಾ ಇದೆ, ಟ್ರಿಪಲ್ ಪಾಯಿಂಟ್ಗಿನ್ನ ಎಬೋನಲ್ಲಿ ಪಾಯಿಂಟ್ ಇದೆ. ಕೇರ್ಫುಲ್ಲಾಗಿ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡಿ ನೀವು. ಟ್ರಿಪಲ್ ಪಾಯಿಂಟ್ ಏನಾಗ್ತಿದೆ, ಎಬೋದಿ ನಿಮಗೆ ಎಬೋದಿ ಟ್ರಿಪಲ್ ಪಾಯಿಂಟ್ ನಿಮಗೆ ಫ್ರೀಸಿಂಗ್ ಪಾಯಿಂಟ್ ಬರ್ತಾ ಇರೋದು. ಫ್ರೀಸಿಂಗ್ ಪಾಯಿಂಟ್ ಬೇರೆ ಕಡೆಗಿರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಬೇರೆ ಕಡೆಗಿರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿ ಟ್ರಿಪಲ್ ಪಾಯಿಂಟ್, ಆ್ಯಂಡ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿ triple point. At the triple point of the water system, the vapor pressure is 4.58 mm, and that now consider ಮಾಡ್ತಾ ಇರ್ತೀವಿ. So however, at the freezing point of water, 3 phases are at equilibrium at 0.0023 degree centigrade in the presence of air at 1 atmosphere. 1 atmosphere ಅಲ್ಲಿ ಏನಾಗ್ತಾ ಇದೆ, all the 3 phases will be there and at the equilibrium, and temperature ಎಷ್ಟಿರುತ್ತೆ, 0.0023 ಇರುತ್ತೆ. in the presence of air at 1 atmosphere, the vapor pressure of water under this condition is also 4.5 mm ಅಲ್ಲೇ ಇರುತ್ತೆ, ಪ್ರೆಷರು ಅಷ್ಟೇ. So the solubility of the air in liquid water and the increase in pressure from 4.58 mm to 1 atmosphere pressure is sufficient to lower the temperature by 0.0075 degree centigrade. Therefore, triple point and freezing point are not identical, they are entirely different. ಇದನ್ನ ಕೇಳ್ತಾರೆ, what is the effect of temperature on freezing point ಅಂತ. This is the way you are going to explain the solubility of the air in liquid water and increase in pressure from 4.58 mm to 1 atmosphere ಗೆ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ನಮ್ಮದು ಇದು ಎಲ್ಲಿರುತ್ತೆ, ಫ್ರೀಸಿಂಗ್ ಪಾಯಿಂಟ್ ಎಲ್ಲಿದೆ, 1 atmosphere ಪ್ರೆಷರಲ್ಲಿದೆ. ಹಾಗಾಗಿ 4.5 mm ಇಂದ 1 atmosphere ಗೆ ಇನ್ಕ್ರೀಸ್ ಮಾಡಿದಾಗ ಟೆಂಪ್ರೇಚರ್ ಏನಾಗುತ್ತೆ, ಲೋ ಆಗುತ್ತೆ.
by 0.005 degrees centigrade. Therefore, freezing point and triple point are not identical. Thank you. All the best.